ओम शांति। ओम शांति। ओम शांति। ओम शांति। ओम शांति। ओम शांति। मुरली डेट अगस्त 2, 2022। प्रातः मुरली बागदादा मधुबन। मीठे बच्चे, पढ़ाई का सिमरन करते रहो तो कभी भी किसी बात में मूंझेंगे नहीं। सदा नशा रहे कि हमें पढ़ाने वाला स्वयं निराकार ಭಗವಾನ್ है। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ವಿದ್ಯೆಯನ್ನು ಸ್ಮರಣೆ ಮಾಡುತ್ತಾ ಇರಿ. ವಿದ್ಯೆಯನ್ನು ಸ್ಮರಣೆ ಮಾಡುತ್ತೀರಿ, ಆಗ ಯಾವುದೇ ಮಾತಿನಲ್ಲೂ ತಬ್ಬಿಬ್ಬಾಗುವುದಿಲ್ಲ. ವಿದ್ಯೆಯನ್ನು ಸ್ಮರಣೆ ಮಾಡುತ್ತೀರಿ, ಆಗ ಯಾವುದೇ ಮಾತಿನಲ್ಲೂ ತಬ್ಬಿಬ್ಬಾಗುವುದಿಲ್ಲ. ಭಗವಂತನೇ ನಮಗೆ ಓದಿಸುತ್ತಿದ್ದಾರೆ. ಅಂದರೆ ನಮಗೆ ಓದಿಸುವಂಥವರು ಸ್ವಯಂ ನಿರಾಕಾರ ಭಗವಂತನೇ ಆಗಿದ್ದಾನೆ ಎನ್ನುವ ನಶೆ ಇರಬೇಕು. ನಮಗೆ ಓದಿಸುವಂಥವರು ಸ್ವಯಂ ನಿರಾಕಾರ ಭಗವಂತನೇ ಎನ್ನುವ ನಶೆ ಸದಾ ಇರಬೇಕು. प्रश्न, ये ज्ञान रत्नों का अविनाशी नशा किन बच्चों को रह सकता है? ಈ ಜ್ಞಾನ ರತ್ನಗಳ ಅವಿನಾಶಿ ನಶೆ ಯಾವ ಮಕ್ಕಳಿಗೆ ಇರಲು ಸಾಧ್ಯ ಅಂತ. ಈಸಿ ಇಲ್ಲ. ಜ್ಞಾನ ರತ್ನಗಳ ಅವಿನಾಶಿ ನಶೆ ಯಾರು ಇರಲಿಕ್ಕೆ ಸಾಧ್ಯ ಅಂತಂದರೆ, ಉತ್ತರ ಜೋ ಗರೀಬ್ ಹೇ, ಯಾರು ಬಡವರಿದ್ದಾರೋ ಅವ್ರಿಗಿರುತ್ತಂತೆ. गरीब बच्चे ही बाप द्वारा पदमा पदमपति बनते हैं, वह माला में पिरो सकते हैं. साहूकारों को तो अपने विनाशी धन का नशा रहता है. बाबा को इस समय करोड़पति बच्चे नहीं चाहिए. गरीब बच्चे ही पाई पाई से ही स्वर्ग की स्थापना होती है, क्योंकि गरीबों को ही साहूकार बनना है. ಇಲ್ಲಿ ಬಡ ಮಕ್ಕಳೇ ತಂದೆಯಿಂದ ಪದಮಾಪತಿಗಳಾಗ್ಬಿಡ್ತಾರೆ, ಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ. ಸಾಹುಕಾರರಿಗೆ ತನ್ನ ವಿನಾಶಿ ಧನದ ನಶೆ ಇರುತ್ತೆ. ಆದರೆ ಇಲ್ಲಿ ನೀವು ಕರೋಡಪತಿ ಮಗು ಸಹ ಆಗಿರ್ಬೋದು, ಆದರೆ ಬಾಬಾವ್ರಿಗೆ ಕರೋಡಪತಿ ಬೇಕಿಲ್ಲ, ಬಡವರೇ ಬೇಕು ಅಂತ ಬಾಬಾ ಹೇಳ್ತಾರೆ. ಏಕೆಂದರೆ ಬಡವರ ಒಂದೊಂದು ಪೈಸೆಯಿಂದನೇ ಏನು ಸ್ಥಾಪನೆ ಆಗುತ್ತೆ? ಸ್ವರ್ಗ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದ್ದರಿಂದ ಬಡವರೇ ಸಾಹುಕಾರಗಳಾಗ್ಬಿಡ್ತಾರೆ. ಇಲ್ಲಿ ಬಾಬಾ ಹಣವನ್ನು ನೋಡಲ್ಲ, ನೀವೆಷ್ಟು ಕೊಡ್ತೀರಿ, ಏನು ಕೊಡ್ತೀರಿ ಅಂತ, ಆದರೆ ನಿಮ್ಮ ಭಾವನೆ ಅದರ ಹಿಂದೆ ನೋಡ್ತಾರೆ. ಸಾಹುಕಾರದ ಭಾವನೆ ತುಂಬ ಶ್ರೇಷ್ಠವಾಗಿರುವಂಥ ಕಾರಣ, ಅಂದರೆ ಸಾಹುಕಾರದು ಅಂತಲ್ಲ, ಸಾಹುಕಾರರು ಕೂಡ ಶ್ರೇಷ್ಠ ಭಾವನೆನ ಕೊಡ್ತಾರೆ. ಮತ್ತು ಜಾಸ್ತಿ ನೋಡಿದ್ರೆ ಬಡವರು ಏನು ಮಾಡ್ತಾರೆ? ಒಳ್ಳೆ ಭಾವನೆಯಿಂದ ಅವ್ರ ತರುವುದು ಒಂದೇ ಒಂದು ಪೈಸಾ ಆದರೂ ಸಹ ಏನು ಮಾಡ್ತಾರೆ? ಬಾಬಾರವರಿಗೆ ತುಂಬ ಪ್ರೀತಿಯಿಂದ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಗೀತ್ ಇಸ್ ಪಾಪ್ ಕಿ ದುನಿಯಾ ಸೆ, ಹಾಡಾಗಿದೆ ಈ ಪಾಪದ ಪ್ರಪಂಚದಿಂದ. ಓಂ ಶಾಂತಿ. मीठे मीठे बाप दादा के बच्चे जानते हैं कि हम अभी ऐसी जगह में चल रहे हैं जहाँ दुख का नाम निशान भी नहीं है, जिसका नाम है ಸುಖಧಾಮ. ಈಗ ಮಧುರಾತಿ ಮಧುರ ಬಾಪ್ ದಾದಾರವರ ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವೀಗ ಎಂಥ ಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ಎಲ್ಲಿ ದುಃಖದ ಹೆಸರು ಗುರುತು ಸಹ ಇರುವುದಿಲ್ಲ, ಹಾಗೂ ಅದರ ಹೆಸರೇ ಆಗಿದೆ ಸುಖಧಾಮ. हम उस सुखधाम का व स्वर्ग का मालिक थे. बता, ಸುಖಧಾಮಕ್ಕೆ ಅಥವಾ ಸ್ವರ್ಗಕ್ಕೆ ಮಾಲೀಕರು ಯಾರು? ನಾವೇ ಆಗಿದ್ವಿ. सुखधाम में तो सत्युग ही था, देवी देवताओं का राज्य था. अभी तुम जो ब्राह्मण बने हो तो तुम ब्रह्मा मुख वंशावली हो. तुम लिखते भी हो शिव बाबा केयर ऑफ ब्रह्म कुमारीस. यह भी तुम अभी जानते हो, बरोबर हमारी चढ़ती कला है. चढ़ती कला और उतरती कला को तुम बच्चों ने अच्छी तरह समझा है.
तुम यह भी समझते हो भारत जब चढ़ती कला में था तब उन्हों को देवी देवताएं कहते थे। अभी उतरती कला में है इसलिए उन्हें देवी देवता कह नहीं सकते, अभी अपने को मनुष्य समझते हैं. ತಂದೆ ತಿಳಿಸ್ತಿದ್ದಾರೆ, ಸುಖಧಾಮವನ್ನು ಸತ್ಯಯುಗವೆಂದು ಹೇಳಲಾಗುತ್ತೆ. ಅಲ್ಲಿ ದೇವಿ ದೇವತೆಯರ ರಾಜ್ಯ ಇತ್ತು. ನೀವು ಬ್ರಾಹ್ಮಣರಿದ್ದೀರೋ, ಬ್ರಹ್ಮಮುಖ ವಂಶಾವಳಿಯರು, ನೀವೇನಾಗ್ತೀರಿ ಭವಿಷ್ಯ ದೇವತೆಗಳಾಗ್ತೀರಿ. ಈಗ ನೀವು ಬ್ರಹ್ಮಮುಖ ವಂಶಾವಳಿ, ಅದಕ್ಕೆ ಹೇಳಲಾಗುತ್ತೆ ಶಿವಬಾಬಾ ಕೇರ್ ಆಫ್ ಬ್ರಹ್ಮಕುಮಾರೇಸ್ ಅಂತ. ಈಗ ನಿಮ್ಮದು ಏರುವ ಕಲೆ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಏರುವ ಕಲೆ ಹಾಗೂ ಇಳಿಯುವ ಕಲೆ ಬಗ್ಗೆ ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಇದೇ ಭಾರತ ಏರುವ ಕಲೆಯಲ್ಲಿ ಇದ್ದಾಗ ದೇವಿ ದೇವತೆಯರಿದ್ದರು, ಅಲ್ಲಿರುವಂಥ ನಿವಾಸಿಯರನ್ನು ದೇವತರಂತ ಕರೀತಿದ್ರು. ಆದರೆ ಈಗ ಇಳಿಯುವ ಕಲೆ ಇರುವಂಥ ಕಾರಣ ಇಲ್ಲಿರುವಂಥ ಪ್ರಪಂಚದ ಮನುಷ್ಯರನ್ನು ಯಾರೊಬ್ಬರನ್ನೂ ಕೂಡ ದೇವಿ ದೇವತೆಯರಂತ ಹೇಳಲಾಗುವುದಿಲ್ಲ. ಅದಕ್ಕೆ ಸ್ವಯಂ ಅವರನ್ನು ಮನುಷ್ಯರು ಎಂದು ಹೇಳಿಕೊಳ್ತಾರೆ. मंदिरों में जाकर देवी देवताओं के आगे माथा टेकते हैं, समझते हैं या होकर गए हैं, कब यह नहीं जानते हैं. तुम किसी को भी समझा सकते हो क्राइस्ट से 3000 वर्ष पहले भारत स्वर्ग था. तुम बच्चे समझ गए हो कि चक्र को अब फिरना ही है, पतित दुनिया को पावन बनना ही है. अभी तुम बच्चों की बुद्धि में है, हम बाप द्वारा मनुष्य से देवता बन रहे हैं. बाप पढ़ाते हैं या नशा चढ़ना चाहिए. गाया भी हुआ है भगवान वाच, मैं तुमको राजयोग सिखलाता हूँ. सिर्फ यह भूल कर दी है जो बाप के बदले बच्चे का नाम डाल दिया है. इस भूल को ही तुम बच्चे ही समझते हो और कोई समझते नहीं. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಈಗ ಮಂದಿರಗಳಲ್ಲಿ ನೋಡಿ ಎಷ್ಟೊಂದು ದೇವಿ ದೇವತೆಯರ ಎದುರುಗಡೆ ಹೋಗಿ ತಲೆ ಬಾಗ್ತಾರೆ. ಆದರೆ ಅವ್ರಿಗೇನೂ ಕೂಡ ತಿಳಿದಿಲ್ಲ ಅವರು ಯಾವಾಗ ಬಂದು ಹೋದರು ಅಂತ. ಈಗ ಈ ಸಮಯದಲ್ಲಿ ನೀವು ತಿಳ್ಕೊಂಡಿದ್ದೀರಿ, ಕ್ರೈಸ್ತ ಬರುವ 3000 ವರ್ಷದ ಮೊದಲು ಇದೇ ಭಾರತ ಸ್ವರ್ಗವಾಗಿತ್ತು. ನೀವು ಮಕ್ಕಳು ಈಗ ತಿಳ್ಕೊಂಡಿದ್ದೀರಿ ಈ ಚಕ್ರದ ಬಗ್ಗೆ, ಹಾಗೂ ಈ ಚಕ್ರ ಈ ರೀತಿ ತಿರುಗ್ತಾ ಇರಬೇಕಾಗಿದೆ. ಪತಿತ ಪ್ರಪಂಚ ಪಾವನವಾಗಲೇಬೇಕು. ಅದಕ್ಕೆ ಈಗ ನಿಮ್ಮ ಬುದ್ಧಿಯಲ್ಲಿದೆ, ತಂದೆಯಿಂದಲೇ ನಾವು ಮನುಷ್ಯರಿಂದ ದೇವತೆಗಳಾಗ್ತಿದ್ದೇವೆ ಅಂತ. ಈಗ ನಮಗೆ ಓದಿಸುವಂಥವರು ಸ್ವಯಂ ಪರಮಾತ್ಮ ಎನ್ನುವ ನಶೆ ನಮಗಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಭಗವಾನ್ ವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸಿಕೊಡುತ್ತೇನೆ. ಕೇವಲ ಈ ಒಂದು ತಪ್ಪನ್ನು ಬರೆದುಬಿಟ್ಟಿದ್ದಾರೆ, ಏನು ತಂದೆ ಹೆಸರು ಬರೆಯುವ ಬದಲು ಮಗನ ಹೆಸರು ಬರೆದು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವು ಇದರ ತಿಳುವಳಿಕೆಯನ್ನು ಪಡ್ಕೊಂಡಿದ್ದೀರಿ ಮಕ್ಕಳೇ. ಈಗ ನೀವು ತಿಳ್ಕೊಂಡಿದ್ದೀರಿ, ಮತ್ತು ಯಾರೂ ಕೂಡ ತಿಳ್ಕೊಂಡಿಲ್ಲ ಈ ಮಾತು. ಅದಕ್ಕೋಸ್ಕರ ಗೀತೆಯ ಭಗವಂತ ಸ್ವಯಂ ಶಿವ ಪರಮಾತ್ಮ ಎನ್ನುವಂಥ ಮಾತನ್ನು ತಿಳಿಸಿಕೊಡಿ ಅಂತ ಹೇಳ್ತಿದ್ದಾರೆ. अभी तुम बच्चों की बुद्धि में आया है कि हम फिर से अपने शांतिधाम से सुखधाम जाने के लिए पावन बन रहे हैं. ಈಗ ಪುನಃ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಶಾಂತಿಧಾಮದಿಂದ ಸುಖಧಾಮಕ್ಕೆ ಹೋಗಲಿಕ್ಕೆ ಪಾವನರಾಗ್ತಾ ಇದ್ದೀವಿ. गाते भी है पतित पावन आओ, पतित पावन तो गॉड फादर ही ठहरा. कृष्ण को तो कह नहीं सकते हैं, यह बुद्धि से स्मरण करते हैं. स्कूल में बच्चे भी पढ़ाई में पूरा स्मरण चलता रहता है. यह भी तुम अगर स्मरण करते रहेंगे तो कभी मूंझेंगे नहीं. जानते हो अब हमारी चढ़ती कला है. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಬಂದಿದೆ, ನಾವೇ ಈಗ ಶಾಂತಿಧಾಮಕ್ಕೆ ಹೋಗಿ ಸುಖಧಾಮಕ್ಕೆ ಬರಬೇಕು ಅಂತ. ಅದಕ್ಕೆ ಪಾವನರಾಗ್ತಿದ್ದೀರಿ, ಅದಕ್ಕೆ ಕರೆದ್ರಿ, ಹೇ ಪತಿತ ಪಾವನ ಬನ್ನಿ ಅಂತ. ಈ ಪತಿತ ಪಾವನ ತಂದೆಯೇ, ಪತಿತ ಪಾವನನೇ ನಮ್ಮ ತಂದೆ ಆಗ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ಈ ಸಮಯದಲ್ಲಿ ನಮಗೆ ಗೊತ್ತಾಗಿದೆ. ಆದರೆ ತಂದೆ ಅಂತ ಕೃಷ್ಣನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಬುದ್ಧಿಯಲ್ಲಿ ಇದೆಲ್ಲ ಸ್ಮರಣೆ ಮಾಡ್ತಿರಬೇಕು. ಸ್ಕೂಲಲ್ಲಿ ಹೇಗೆ ಮಕ್ಕಳ ಬುದ್ಧಿಯಲ್ಲಿ ಆ ವಿದ್ಯೆ ತಿರುಗ್ತಾ ಇರುತ್ತೋ, ಸ್ಮರಣೆ ಮಾಡ್ತಾ ಇರ್ತಾರೋ, ಅದೇ ರೀತಿ ನೀವು ಕೂಡ ಒಂದು ವೇಳೆ ಈ ಜ್ಞಾನವನ್ನು ಸ್ಮರಣೆ ಮಾಡುತ್ತಿದ್ದರೆ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಅನ್ನೋದು ಇಲ್ಲಿ ಇರೋದಿಲ್ಲ.
ತಬ್ಬಿಬ್ಬಾಗುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. जानते हो अब हमारी चढ़ती कला है, सेकंड में जीवन मुक्ति भी गाई जाती है. बच्चा पैदा हुआ और वर्षे का हकदार बना, परंतु वह कोई जीवन मुक्ति का वर्षा नहीं है, या तुमको जीवन मुक्त का राज्य भाग्य मिलता है. ತಂದೆ ಹೇಳ್ತಿದ್ದಾರೆ, ಈಗ ನಿಮ್ಮ ಮಕ್ಕಳದು ಏರುವ ಕಲೆ ಇದೆ, ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಅಂತ ಗಾಯನ ಮಾಡ್ತಾರಲ್ವ. ಈಗ ಹೊರಗಡೆ ಹೆಂಗೆ ಮಗು ಹುಟ್ಟಿದ ತಕ್ಷಣ ಆ ಮಗು ಆಸ್ತಿಗೆ ಹಕ್ಕುದಾರನಾಗ್ತಾನೋ, ಇಲ್ಲೂ ಕೂಡ ಅಷ್ಟೆ. ಅದರಲ್ಲಿ ಜೀವನ್ಮುಕ್ತಿ ಆಸ್ತಿ ಕೊಡಲ್ಲ, ಅದರಲ್ಲಿ ನೀವು ಜನ್ಮ ಪಡೆದಿದ್ದ ತಕ್ಷಣ ಜೀವನ್ಮುಕ್ತಿ ಆಸ್ತಿಯನ್ನೇ ತಂದೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಜೀವನ ಮುಕ್ತಿಯ ರಾಜ್ಯ ಭಾಗ್ಯವೇ ನಿಮಗೆ ಸಿಕ್ಬಿಟ್ಟಿದೆ. बच्चा पैदा हुआ और वर्षे का हकदार बन गया. बाप से मिलना भी ज़रूरी है ना. यह भी जानते हो बेहद के बाप से भारत को बेहद का वर्षा मिला था, अब फिर मिलना है. अब तुम श्रीमत पर चलकर वर्षा पा रहे हो. भक्ति मार्ग में किसी ना किसी को याद ही करते रहते हैं. चित्र भी सबके मौजूद हैं, पूजे जाते हैं ना. यह भी राज बाप ने समझाया है. इन बातों में कोटों में कोई तो अच्छी रीति समझेंगे और निश्चय करें, फिर कोई संशय उठाएंगे, कोई को संशय ना आए, इसलिए पहले संबंध की बात समझानी है. गीता में भी है, अर्जुन को भगवान ने कहा, बैठकर समझाया. अब घोड़े गाड़ी में बैठ राजयोग सिखावे, या तो हो नहीं सकता. ऐसे थोड़े ही बैठ राजयोग सिखलाएंगे, या तो झूठ हो गया. ಈಗ ನೀವು ಮಕ್ಕಳು ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡಿಬೇಕು ಅಂತಂದರೆ ತಂದೆಯ ಶ್ರೀಮತದಂತೆ ನಡಿಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ನೋಡಿ, ಚಿತ್ರಗಳಲ್ಲೂ ಕೂಡ ನೀವು ನೋಡಬಹುದು, ಭಕ್ತಿ ಮಾರ್ಗದಲ್ಲೂ ಕೂಡ ನಿಮಗೆ ಯಾರಾದರೂ ಒಬ್ಬರನ್ನು ನೆನಪು ಮಾಡ್ತಾ ಇರುವುದು ತೋರಿಸ್ತಾನೆ ಇರ್ತಾರೆ. ಚಿತ್ರಗಳು ಕೂಡ ಎಷ್ಟೊಂದಿದೆ, ಪೂಜೆಗಳು ಕೂಡ ಎಷ್ಟೊಂದು ಮಾಡ್ತಿರ್ತಾರೆ. ಆದರೆ ಇದೆಲ್ಲರ ರಹಸ್ಯ ತಂದೆ ನಿಮಗೆ ತಿಳಿಸ್ಕೊಡ್ತಾರೆ. ಸತ್ಯ ಭಗವಂತನ ಪರಿಚಯ ತಿಳಿಸ್ಕೊಡ್ತಿದ್ದಾರೆ. ಇದು ಕೋಟಿಯಲ್ಲಿ ಕೆಲವರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ, ಕೆಲವರಿಗೆ ಮಾತ್ರ ನಿಶ್ಚಯ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಆದರೆ ಇಲ್ಲೂ ಕೂಡ ಕೆಲವರಿಗೆ ಸಂಶಯವೂ ಕೂಡ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸಂಶಯ ಬರದೇ ಇರಬೇಕಾದ್ರೆ ಮೊದಲು ತಂದೆ ಜೊತೆ ನಿಮಗಿರುವಂಥ ಸಂಬಂಧದ ಬಗ್ಗೆ ತಿಳಿಸ್ಕೊಡಿ. ಗೀತೆಯಲ್ಲೂ ಕೂಡ ಏನು ಹೇಳ್ತಾರೆ, ಅರ್ಜುನನಿಗೆ ಸ್ವಯಂ ಭಗವಂತ ಬಂದು ತಿಳಿಸಿದ, ಜ್ಞಾನವನ್ನು ಅರ್ಥ ಮಾಡಿಸಿದ ಅಂತ ಹೇಳ್ತಾರಲ್ಲ. ಬಾಬಾ ಹೇಳ್ತಿದ್ದಾರೆ, ಅವರು ತಿಳಿಸ್ಕೊಡ್ಲಿಕ್ಕೆ ಬೇಕಾಗಿರುವಂಥ ಸಾಧನ ಅಥವಾ ಆಧಾರ ಒಂದು ಮಾನವ ಶರೀರ, ಅದರ ಬದಲಾಗಿ ಯಾವುದೊಂದು ಕುದುರೆನೋ ಯಾವುದೊಂದು ಗಾಡಿನೋ ಅಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಾನು ಅಲ್ಲಿ ಬಂದು ಹಿಂಗೆ ರಾಜಯೋಗವನ್ನು ಕಲಿಸ್ಕೊಡ್ಲಿಕ್ಕೆ ಸಾಧ್ಯ, ಅದು ಸುಳ್ಳಾಗುತ್ತೆ. ನಾನು ನಿರಾಕಾರ ಪರಮಾತ್ಮ, ಆದ್ದರಿಂದ ನಾನೊಂದು ಸಾಕಾರ ತನುವಿನ ಆಧಾರವನ್ನು ತೆಗೆದುಕೊಂಡು ನಾನು ಬಂದು ನಿಮಗೆ ಜ್ಞಾನವನ್ನು ತಿಳಿಸ್ಕೊಡ್ತೇನೆ. दिखाते हैं विष्णु की नाभि से ब्रह्मा निकला और फिर ब्रह्मा के हाथ में शास्त्र दे दिए हैं. सूक्ष्म तन में तो हो ना सके तो यहाँ ही सार समझाएंगे. ऐसे ऐसे चित्रों पर तुम समझा सकते हो. प्रदर्शनी में भी यह चित्र काम में आएगा जरूर. सूक्ष्म तन की तो बात ही नहीं. ब्रह्मा मुख द्वारा किसी को समझावे, वहाँ तो है ही ब्रह्मा विष्णु शंकर. तो शास्त्रों का सार किसी को समझावे. तुम जानते हो यह सब भक्ति मार्ग के कर्मकांड है. ತಂದೆ ಹೇಳ್ತಿದ್ದಾರೆ, ಬ್ರಹ್ಮನ ನಾಭಿಯಿಂದ ವಿಷ್ಣು ಹೊರ ಬಂದರು ಅಂತ ತೋರಿಸ್ತಾರೆ. ವಿಷ್ಣುವಿನ ಕೈಯಲ್ಲೂ ಕೂಡ ಶಾಸ್ತ್ರಗಳನ್ನೆಲ್ಲವನ್ನು ಕೂಡ ತೋರಿಸ್ತಾರೆ. ಆದರೆ ಇಂಥ ವಿಷ್ಣು ಸೂಕ್ಷ್ಮತನದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಚಿತ್ರಗಳಲ್ಲೆಲ್ಲ ಕೂಡ ನೋಡಿದ್ದೀರಿ, ಆದರೆ ಅದನ್ನು ಸಾರವನ್ನು ಈಗ ಅರ್ಥ ಮಾಡ್ಕೊಂಡಿದ್ದೀರಿ. ಪ್ರದರ್ಶನಿಯಲ್ಲೂ ಕೂಡ ಈ ರೀತಿ ಒಳ್ಳೆ ಚಿತ್ರಗಳನ್ನು ಹಾಕಿ ಅರ್ಥ ಮಾಡಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬ್ರಹ್ಮನ ಮುಖ ಕಮಲದಿಂದಲೇ ತಂದೆ ಬಂದು ಅರ್ಥ ಮಾಡಿಸ್ತಾರೆ. ಶಾಸ್ತ್ರವನ್ನು ಇಟ್ಕೊಂಡಿರುವಂಥ ಬ್ರಹ್ಮ ಏನು ಸೂಕ್ಷ್ಮತನದಲ್ಲಿ ಇರುವುದಿಲ್ಲ. ವಾಸ್ತವಿಕವಾಗಿ ಆ ಜ್ಞಾನವನ್ನು ತಿಳಿಸುವುದು ಈ ಸಾಕಾರ ಪ್ರಪಂಚದಲ್ಲಿ ಅಂತ ಹೇಳ್ತಿದ್ದಾರೆ. ಅಲ್ಲಂತೂ ಕೇವಲ ಬ್ರಹ್ಮ ವಿಷ್ಣು ಶಂಕರ್ ಇರ್ತಾರೆ. ಆದರೆ ಶಾಸ್ತ್ರಗಳ ಸಾರ ಯಾರು ಅರ್ಥ ಮಾಡಿಸಬೇಕು ಅಂತವರಿಗೆ ಗೊತ್ತಿಲ್ಲ. ಅದನ್ನು ಸ್ವಯಂ ನಿರಾಕಾರ ಪರಮಾತ್ಮ
ಅರ್ಥ ಮಾಡಿಸ್ತಾರೆ. ಆದರೆ ಇದೆಲ್ಲ ತಿಳಿದೇ ಇರುವಂಥ ಕಾರಣ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಇಲ್ಲಿ ಭಕ್ತಿ ಮಾರ್ಗದ ಕರ್ಮಕಾಂಡ ಇದೆಲ್ಲ, ಅದಕ್ಕೆ ಈ ಸಮಯದಲ್ಲಿ ಸತ್ಯವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. सतयुग त्रेता में यह भक्ति मार्ग तो हो ना सका, तो वहाँ यही देवताओं की राजधानी। भक्ति कहाँ से आ सकती है? यह भक्ति तो बाद में होता है। तुम बच्चे जानते हो, निश्चय बुद्धि ही विजयंती हो सकते हैं। बाप में निश्चय रखे तो ज़रूर बादशाही मिल जाएगी. ಸತ್ಯುಗ ತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗ ನಡೆಯಲು ಸಾಧ್ಯ ಇಲ್ಲ, ಅದು ದೇವತೆಯರ ರಾಜ್ಯ ಅಂತ ಹೇಳ್ತಿದ್ದಾರೆ. ಭಕ್ತಿಯಲ್ಲಿ ಎಲ್ಲಿಂದ ಬಂತು? ಭಕ್ತಿ ಜ್ಞಾನ ಆದಮೇಲೆ, ಅಂದರೆ ಹಗಲ ಆದಮೇಲೆ, ಸತ್ಯುಗ ತ್ರೇತಾಯುಗ ಆದಮೇಲೆ ದ್ವಾಪರ ಯುಗದಲ್ಲಿ ಭಕ್ತಿ ಮೊದಲಾಯಿತು ಅಂತ ಹೇಳ್ತಿದ್ದಾರೆ. ಈಗ ನೀವು ಮಕ್ಕಳು ನಿಶ್ಚಯ ಬುದ್ಧಿಯಾಗಿದ್ದೀರಿ. ಯಾರು ನಿಶ್ಚಯ ಬುದ್ಧಿಯಾಗಿರ್ತಾರೋ ಅವರಿಗೆ ವಿಜಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ತಂದೆ ಮೇಲೆ ನಿಶ್ಚಯ ಇಟ್ಟರೆ ಬಾಬಾ ಏನು ಕೊಡ್ತಾರೆ? ಯಾವ ಆಸ್ತಿ? ಸ್ವರ್ಗದ ಆಸ್ತಿಯನ್ನೇ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. बाप बैठ समझाते हैं, मैं स्वर्ग की स्थापन करने वाला, पतितों को पावन बनाने वाला हूँ. शिव को कभी गोरा सावरा नहीं कहेंगे, कृष्ण को ही श्याम सुंदर कहते हैं. यह भी बच्चे समझते हैं. शिव तो चक्र में आता ही नहीं, उनको गोरा व सावरा दिखा ना सके. बाप समझाते हैं, तुम बच्चों की अब चढ़ती कला है, सावरे से गोरा बनना है. भारत गोरा था, अब काला क्यों बन गया? काम चिता पर बैठने से. यह भी गायन है, सागर के बच्चों को काम में जला भस्म कर दिया. अब तुम बच्चे ज्ञान चिता पर बैठे हो, तुम्हारे ऊपर ज्ञान की वर्षा हो रही है. यह भी समझते हो कि यह एक सत्य का संग है. परमपिता परमात्मा जो सर्व की स्थापना करने वाला है, उनको अमरनाथ भी कहते हैं. तो ज़रूर यहाँ बैठ समझेंगे ना. पहाड़ पर सिर्फ एक पार्वती को बैठ सुनाएंगे क्या? उनको तो सारी पतित दुनिया को पावन बनाना है, एक की ही बात नहीं. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ಈಗ ಶಿವನನ್ನು ಬೆಳ್ಳಿಗೆ ಕಪ್ಪಿಗೆ ತೋರಿಸೋದಿಲ್ಲ, ಆದರೆ ಕೃಷ್ಣನನ್ನು ಶ್ಯಾಮ ಸುಂದರ ಅಂತ ಹೇಳ್ತಾರೆ. ಯಾಕಂದರೆ ಅವರು ಚಕ್ರಗಳಲ್ಲಿ ಬರ್ತಾರೆ, ಶಿವಬಾಬಾ ಈ ಚಕ್ರದಲ್ಲಿ ಬರುವುದಿಲ್ಲ. ಈಗ ನೀವು ಮಕ್ಕಳದು ಏರುವ ಕಲೆಯಾಗಿದೆ, ಈಗ ನೀವು ಬೆಳ್ಳಿಗೆ ಆಗ್ತಿದ್ದೀರಿ. ಭಾರತ ದೇಶ ಎಷ್ಟು ಬೆಳ್ಳಿಗಿತ್ತು? ಬೆಳ್ಳಿಗೆ ಅಂದರೆ ಪವಿತ್ರವಾಗಿತ್ತು. ಈಗ ಎಷ್ಟು ಕಪ್ಪಾಗಿಬಿಟ್ಟಿದೆ, ಕಾಮಚಿತೆ ಮೇಲೆ ಕುಳಿತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಗಾಯನ ಇದೆ ಅಂತ, ಸಾಗರನ ಮಕ್ಕಳನ್ನು ಈ ಕಾಮಚಿತೆ ಸುಟ್ಟು ಭಸ್ಮ ಮಾಡಿತು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಈಗ ನಿಮ್ಮನ್ನು ಜ್ಞಾನಚಿತೆ ಮೇಲೆ ಕೂರಿಸಿದ್ದೇನೆ, ಈಗ ನಿಮ್ಮ ಮೇಲೆ ಜ್ಞಾನದ ಮಲೆ ಸುರಿತಾ ಇದೆ ಅಂತ ಹೇಳ್ತದೆ. ಇದು ಒಂದೇ ಒಂದು ಸತ್ಯವಾಗಿರುವ ಸಂಘ ಅಂತ ಹೇಳ್ತಿದ್ದಾರೆ. ಪರಂಪಿತ ಪರಮಾತ್ಮನೇ ಸ್ವರ್ಗದ ಸ್ಥಾಪನೆಯನ್ನು ಮಾಡುವಂಥವರಾಗಿದ್ದಾರೆ, ಅವರನ್ನೇ ಅಮರನಾಥ ಎಂದು ಕೂಡ ಹೇಳಲಾಗುತ್ತದೆ. ಇದೆಲ್ಲ ಮಾತುಗಳನ್ನು ತಂದೆ ನಿಮಗೆ ಕೂತು ಅರ್ಥ ಮಾಡಿಸ್ತಿದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಮರ ಕಥೆಯನ್ನು ಶಂಕರ ಪಾರ್ವತಿಗೆ ತಿಳಿಸಿದ್ರು ಕೈಲಾಸದಲ್ಲಿ ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನಾನು ಎಲ್ಲೋ ಬೆಟ್ಟದಲ್ಲಿ ಒಬ್ಬ ಪಾರ್ವತಿಗೆ ಮಾತ್ರ ನಾನು ಯಾಕೆ ಬಂದು ಅರ್ಥ ಮಾಡಿಸಲಿ, ನನಗಂತೂ ಪೂರ್ತಿ ಪ್ರಪಂಚವನ್ನೇ ಪತಿತನಿಂದ ಪಾವನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತಂದೆಯಲ್ಲಿ ಬರಬೇಕು, ಇದೇ ಪ್ರಪಂಚದಲ್ಲಿ ಬರಬೇಕು, ಎಲ್ಲರಿಗೂ ಜ್ಞಾನವನ್ನು ತಿಳಿಸ್ಕೊಡ್ಬೇಕು. तुम जानते हो हम ही पावन दुनिया के मालिक थे, फिर हम ही बनेंगे. ನೀವು ತಿಳ್ಕೊಂಡಿದ್ದೀರಿ, ನಾವೇ ಪಾವನ ಪ್ರಪಂಚದ ಮಾಲೀಕರಾಗಿದ್ವಿ, ಈಗ ಪುನಃ ನಾವೇ ಆಗ್ತಿದ್ದೀವಿ ಅಂತ. झाड़ के ऊपर भी समझाया है कि पिछाड़ी में भी छोटी छोटी डालियाँ निकलती हैं. यह सब है छोटे छोटे मत पंथ. पहले पहले बहुत खूबसूरत पत्ते निकलते हैं. जब झाड़ की जड़ीबूट अवस्था होती है तो फिर नए पत्ते भी नए निकलेंगे और ना फल निकलेगा. हर एक बात पर बाप बच्चों को अच्छी रीति समझाते रहते हैं. लड़ाई भी तुम्हारी माया के साथ है. ಈಗ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಿ, ಪಾವನ ಪ್ರಪಂಚದ ಮಾಲೀಕರು ನಾವು ಆಗ್ತೀವಿ ಅಂತ.
ಈ ವೃಕ್ಷವನ್ನು ಕೂಡ ನಿಮಗೆ ಅರ್ಥ ಮಾಡಿಸಲಾಗಿದೆ. ಮೊದಲು ಯಾವಾಗ ಈ ವೃಕ್ಷ ಚಿಕ್ಕದಾಗಿತ್ತು ಅವಾಗ ಚಿಗುರುತ್ತೆ, ವೃಕ್ಷ ದೊಡ್ಡದಾಗುತ್ತೆ, ರೆಮ್ಮೆ ಕೊಮ್ಮೆಗಳು ಕೂಡ ವಿಶಾಲವಾಗುತ್ತೆ. ಆದರೆ ಯಾವಾಗ ಅದೇ ವೃಕ್ಷ ಶಿಥಿಲ ಅವಸ್ಥೆಗೆ ಬರುತ್ತೋ, ಅಂದರೆ ಪೂರ್ತಿಯಾಗಿ ಒಣಗೋಗಿ ಇನ್ನೇನು ಬಿದ್ದೋಗುವಂಥ ಸ್ಥಿತಿಯಲ್ಲಿರುತ್ತೋ ಅವಾಗ ಎಲೆಗಳು ಚಿಗುರುತ್ತಾ? ಫಲ ಕೊಡುತ್ತಾ? ಕೊಡುವುದಿಲ್ಲ. ಈ ಸೃಷ್ಟಿಯ ಪರಿಸ್ಥಿತಿ ಈಗ ಈ ಸಮಯದಲ್ಲಿ ಆ ಸ್ಥಿತಿಯಲ್ಲಿದೆ ಅಂತ ಬಾಬಾ ಹೇಳುತ್ತಾರೆ. ಯಾವುದೇ ಹೊಸ ಒಳ್ಳೆ ಚಿಗುರುಗಳು ಇಲ್ಲ, ಫಲವೂ ಕೂಡ ಇಲ್ಲ. ಅಂದರೆ ಇಲ್ಲಿ ಯಾರೊಬ್ಬರೂ ಕೂಡ ಪಾವನರೂ ಇಲ್ಲ, ಹಾಗೂ ಈ ಪ್ರಪಂಚದಲ್ಲಿ ಯಾವುದೇ ಸುಖ ಶಾಂತಿಯೂ ಕೂಡ ಉಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಸ್ವಯಂ ಪರಂಪಿತ ಪರಮಾತ್ಮನೇ ಬಂದು ವಿದ್ಯೆಯನ್ನು ಓದಿಸಿ ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನಮ್ಮದು ಯುದ್ಧ ನಡೀತದೆ ಯಾರ ಜೊತೆ? ಮಾಯ ಜೊತೆ ಯುದ್ಧವನ್ನು ಮಾಡಿ ನಾವು ಉನ್ನತ ಪದವಿಯನ್ನು ಪಡಿಬೇಕಂದ್ರೆ ಇದರಲ್ಲಿ ಸ್ವಲ್ಪ ಪರಿಶ್ರಮ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇತನಾ ಊಂಚ್ ಪದ ಹೇ ತೋ ಜರೂರ್ ಕುಚ್ ಮೆಹನತ್ ಕರ್ನಾ ಹೇ. ಇಷ್ಟು ಉನ್ನತ ಪದವಿ ತಂದೆ ಕೊಡ್ತಿದ್ದಾರೆ ಅಂದರೆ ಸ್ವಲ್ಪ ಆದರೂ ನಾವು ಪರಿಶ್ರಮ ಪಡಲೇಬೇಕಲ್ವಾ? ಅದಕ್ಕೆ ಓದಬೇಕು, ಪವಿತ್ರರಾಗಬೇಕು. ಆದ ಕಲಪ್ ರಾವಣ ರಾಜ್ಯ ಚಲಾ ಹೇ, ಅಬ್ ರಾಮ ರಾಜ್ಯ ಹೋನ ಹೇ. ಅರ್ಧ ಕಲ್ಪ ರಾವಣ ರಾಜ್ಯ ಆಯಿತು, ಈಗ ಮತ್ತೆ ಅರ್ಧ ಕಲ್ಪ ರಾಮರಾಜ್ಯ ಬರಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ ಅವಾಗ ರಾಮರಾಜ್ಯ ಜಿಂದಾಬಾದ್ ಅಂತ ಹೇಳ್ತಾರಲ್ವ. कहते भी है राम राज्य हो, परंतु यह पता नहीं कि कब और कैसे होगा. शास्त्रों में तो यह बातें ही नहीं दिखाते हैं. पांडव पहाड़ों पर गल मरे, अच्छा फिर क्या हुआ? प्रलय तो होती नहीं. एक तरफ दिखाते हैं कि बाप राजयोग सिखलाते हैं, कहते हैं तुम भविष्य में राजाओं का राजा बनेंगे, और फिर दिखलाते हैं पांडव खत्म हो गए हैं. यह कैसे हो सकता है? ये दुनिया की स्थापना कैसे होगी? श्री कृष्ण कहाँ से आया? जरूर ब्राह्मण चाहिए. ತಂದೆ ಹೇಳ್ತಿದ್ದಾರೆ ರಾಮರಾಜ್ಯ ಬೇಕು ಅಂತ ಹೇಳ್ತಾರೆ, ಆದರೆ ಯಾವಾಗ ಹಿಂಗೆ ಸ್ಥಾಪನೆ ಆಗುತ್ತೆ ಎನ್ನುವ ಮಾತು ಯಾರಿಗೂ ಗೊತ್ತಿಲ್ಲ. ಇದನ್ನು ಶಾಸ್ತ್ರದಲ್ಲೂ ಸಹ ತೋರಿಸಿಲ್ಲ ಅಂತ ಹೇಳ್ತಾರೆ. ಹೊರಗಡೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಪಾಂಡವರು ಬೆಟ್ಟದ ಮೇಲೆ ಹೋಗಿ ಕರಗೋಗಿದ್ರು ಅಂತ ತೋರಿಸ್ತಾರೆ. ಆದರೆ ಬಾಬಾ ಹೇಳ್ತಾರೆ ಆಮೇಲೆ ಏನಾಯಿತು? ಪ್ರಳಯ ಆಯಿತಾ? ಸೃಷ್ಟಿಯ ಗತಿ ಏನಾಯಿತು? ಅಷ್ಟೆಲ್ಲ ಕಷ್ಟಪಟ್ಟು, ಅಷ್ಟೆಲ್ಲ ಯುದ್ಧ ಮಾಡಿ, ಅಷ್ಟೆಲ್ಲ ಬಂಧುಗಳನ್ನು ಕಲ್ಕೊಂಡು ಎಲ್ಲ ಮಾಡಿದ್ರು ಲಾಸ್ಟಿಗೆ ಏನು ಸಿಕ್ತು ಅಂತ ಕೇಳ್ತಿದ್ದಾರೆ. ಶಾಸ್ತ್ರದಲ್ಲಂತೂ ಈ ಮಾತುಗಳ ಬಗ್ಗೆ ಬರದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದು ಕಡೆ ಏನೋ ಹೇಳ್ತಾರೆ ತಂದೆ ಬಂದು ರಾಜ್ಯವನ್ನು ಕಲಿಸ್ತಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಭವಿಷ್ಯಕ್ಕೋಸ್ಕರ ರಾಜರಿಗಿಂತ ರಾಜರಾಗ್ತಿದ್ದೀರಿ. ಭವಿಷ್ಯದಲ್ಲಿ ರಾಜರಾದ ಮೇಲೆ ಇಲ್ಲಿ ಪಾಂಡವರು ಇರುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಅಲ್ವಾ. ಹೊರಗಡೆ ಕೂಡ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಒಂದು ಕಡೆ ರಾಜ್ಯವನ್ನು ತೋರಿಸ್ತಾರೆ, ಇನ್ನೊಂದು ಕಡೆ ಪಾಂಡವರು ಕರಗೋಗಿದ್ರು ಅಂತ ತೋರಿಸ್ತಾರೆ. ಆದರೆ ಅದರ ಅರ್ಥ ಗೊತ್ತಿಲ್ಲ. ಈ ಸಮಯದಲ್ಲಿ ನಮಗೆ ಈ ಮಾತು ಗೊತ್ತಿದೆ. ಹೊಸ ಪ್ರಪಂಚದ ಸ್ಥಾಪನೆ ಹೆಂಗಾಗುತ್ತೆ, ಕೃಷ್ಣ ಎಲ್ಲಿಂದ ಬರ್ತಾನೆ ಅಂತ. ಕೃಷ್ಣ ಬರಬೇಕಂದ್ರೆ ಯಾರು ಬೇಕು? ಬ್ರಾಹ್ಮಣರು ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬಾ ಅಂತ ಇದ್ದೇ ಇದೆ. ಆದರೆ ನಾವೇ ತಾನೇ ಭವಿಷ್ಯದಲ್ಲಿ ಸ್ವರ್ಗದಲ್ಲಿ ಹೋಗುವಂಥದ್ದು. ಅದಕ್ಕೋಸ್ಕರ ನಾವೇ ಈ ಕಾರ್ಯವನ್ನು ಮಾಡಬೇಕಾಗಿದೆ. तुम जानते हो हम नई दुनिया में जाने का पुरुषार्थ कर रहे. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಹೊಸ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಪುರುಷಾರ್ಥ ಮಾಡುತ್ತಾ ಇದ್ದೀವಿ ಅಂತ. ಮತ್ತೆ ಇಲ್ಲೂ ಕೂಡ ನಮಗೆ ಲಾಭವಿದೆ, ಭವಿಷ್ಯದಲ್ಲೂ ಕೂಡ ನಮಗೆ ಲಾಭವಿದೆ ಅಂತ ಹೇಳ್ತಿದ್ದಾರೆ. ಯಾ ಜ್ಞಾನ ಸಾಗರಕ್ಕೆ ಪಾಸ್ ರಿಫ್ರೆಶ್ ಹೋನೆ ಆತೆ ಹೋ. ಜ್ಞಾನ ಸಾಗರನ ಹತ್ರ ಯಾಕೆ ಬರ್ತೀರಿ? ರಿಫ್ರೆಶ್ ಆಗಲಿಕ್ಕೆ ಬರ್ತೀರಿ ಅಂತ ಬಾಬಾ ಹೇಳ್ತಾರೆ. ಒಂದು ದಿನ ನಾವು ಮುರ್ಲಿ ಕೇಳಿಬಿಟ್ರೆ ಎಷ್ಟು ರಿಫ್ರೆಶ್ನೆಸ್ ಅನಿಸ್ಬಿಡುತ್ತದೆ. ಒಂದಿನ ಮಿಸ್ ಮಾಡಿಬಿಟ್ರೆ ಹಿಂಗೆ ಅನಿಸುತ್ತೆ, ಆ ದಿನ ಎಲ್ಲ ಏನೇನೋ ಅಂತ ಅನಿಸ್ಬಿಡುತ್ತಲ್ವ. ಬಾಬಾ ಹೇಳ್ತಾರೆ ಎಷ್ಟು ರಿಫ್ರೆಶ್ ಆಗ್ತೀರಿ. ವಾ ಜ್ಞಾನ ಗಂಗಾओं द्वारा सुनते हो. अमरनाथ पर एक तालाब दिखाते हैं जो मान सरोवर है, कहते हैं उसमें स्नान करने से परिजादा बन जाते हैं. वास्तव में यह ज्ञान मान सरोवर है. ज्ञान सागर बाप बेटे ज्ञान स्नान कराते हैं, जिससे तुम बहिष्यत की परिया बन जाते हो. परिया नाम सुन ऐसे पंख वाले मनुष्य बना देते हैं
वास्तव में पंख आदि की बात नहीं है, आत्मा के उड़ने के पंख अब टूटे गए हैं। तो शास्त्रों में तो क्या क्या बात लिख दी है, या सभी बहुत शास्त्र पढ़ा हुआ है। इनको भी बाप कहते हैं तुम अपने जन्मों को नहीं जानते हो, मैं तुम्हारे बहुत जन्मों के अंत के जन्म में प्रवेश करता हूँ। कृष्ण तो है ही सतयुग का पहला जन्म, स्वयंवर के बाद फिर लक्ष्मी नारायण बन जाते हैं। ನೋಡಿ, ಈಗ ನೀವು ಹೊಸ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀರಿ, ಇಲ್ಲ ಜ್ಞಾನ ಗಂಗೆಯರಿಂದ ನೀವು ಕೇಳುತ್ತಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಅಮರನಾಥಲ್ಲೂ ಕೂಡ ಮಾನಸ ಸರೋವರ ಇದೆ, ಅಲ್ಲೆಲ್ಲ ಕೂಡ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಹೋಗ್ಬಿಟ್ರೆ ಸಾಕು, ನಾವು ಹಗುರವಾಗಿಬಿಡ್ತೀವಿ, ನಾವು ಒಂದು ಒಳ್ಳೆ ಶರೀರವನ್ನು ಪಡ್ಕೊಳ್ತೀವಿ ಅಂತ ಹೇಳಿಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ಜ್ಞಾನ ಮಾನಸ ಸರೋವರ ಯಾವುದು ಈ ಸಮಯದಲ್ಲಿದೆ. ತಂದೆ ಬಂದು ನಮ್ಮೆಲ್ಲರಿಗೂ ಜ್ಞಾನ ಸ್ನಾನವನ್ನು ಮಾಡಿಸ್ತಿದ್ದಾರೆ. ಇದರಿಂದ ಭವಿಷ್ಯದಲ್ಲಿ ನಾವು ಸುಖಮಯ ಪ್ರಪಂಚಕ್ಕೆ ಹೋಗಿ ಪರಿಗಳ ಥರ ಆಗ್ತೀವಿ ಅಂತ ಬಾಬಾ ಹೇಳ್ತಾರೆ. ಪರಿಗಳು, ಪಕ್ಷಿಗಳು ಅಂತಂದರೆ ಏನು ತೋರಿಸ್ಬಿಡ್ತಾರೆ, ರೆಕ್ಕೆಗಳು ತೋರಿಸ್ಬಿಡ್ತಾರೆ. ಆದರೆ ಭವಿಷ್ಯದಲ್ಲಿರುವಂಥ ದೇವತೆಯರಿಗೆ ಯಾವುದೇ ರೆಕ್ಕೆಗಳಿರುವುದಿಲ್ಲ. ಆತ್ಮ ಏನು ಮಾಡುತ್ತೆ, ಹಾರುತ್ತಾ ಇರುತ್ತಲ್ವ, ಅಷ್ಟು ಹಗುರವಾಗಿರುತ್ತೆ. ಅದಕ್ಕೋಸ್ಕರ ಇದರ ಹೋಲಿಕೆಯನ್ನು ಮಾಡಲಾಗಿದೆ. ಆದರೆ ಈಗ ಆ ಆತ್ಮದ ರೆಕ್ಕೆಗಳೇ ಇದೆಯಾ, ಮುರಿದೋಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಶಾಸ್ತ್ರದಲ್ಲೂ ಕೂಡ ಈ ಮಾತುಗಳಿಲ್ಲ ಅಂತ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ಈ ಸಮಯದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ತಂದೆ ಬಂದು ನಿಮಗೆ ಅನೇಕ ಜನ್ಮಗಳ ಚಕ್ರದ ಬಗ್ಗೆ ಅರ್ಥ ಮಾಡಿಸ್ತಿದ್ದಾರೆ. ಈ ಬ್ರಹ್ಮನು ಸುಮ್ಮನೆ ಅಲ್ಲ, ಎಷ್ಟೊಂದು ಶಾಸ್ತ್ರಗಳು ಓದಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಬಾಬಾ ಏನು ಮಾಡ್ತಾರೆ, ಅವರಿಗೆ ಹೇಳ್ತಾರೆ ನಾನು ನಿನ್ನ ಅಂತಿಮ ಜನ್ಮದಲ್ಲಿ ಬಂದು ಪ್ರವೇಶನಾಗಿದ್ದೇನೆ, ನಿನಗೆ ನಿನ್ನ ಜನ್ಮದ ಬಗ್ಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ನಾನು ಹೇಳುವಂಥ ಮಾತನ್ನು ತಿಳ್ಕೊ ಅಂತ ಶಿವಬಾಬಾನೇ ಬ್ರಹ್ಮಬಾಬುವರಿಗೂ ಈ ಮಾತನ್ನು ತಿಳಿಸ್ಕೊಡ್ತಾರೆ. ಕೃಷ್ಣ ತೋ ಈ ಸತ್ಯುಗ ಪೆಹಲಾ ಜನ್ಮ, ಮತ್ತು ಆ ಜನ್ಮದ ಚಕ್ರದ ಬಗ್ಗೆ ಹೇಳ್ತಿದ್ದಾರೆ. ಕೃಷ್ಣನೇ ಮೊಟ್ಟ ಮೊದಲನೆಯ ಜನ್ಮವನ್ನು ಪಡೀತಾನೆ. ಆ ಕೃಷ್ಣನ ಸ್ವಯಂವರ ಆದಮೇಲೆ ಅವರೇ ಲಕ್ಷ್ಮೀನಾರಾಯಣರಾಗ್ತಾರೆ. ಶ್ರೀನಾರಾಯಣ ಆಗಿದ್ದರು, ಮತ್ತು ಅನೇಕ ಜನ್ಮಗಳ ನಂತರ ಈಗ ಸಾಧಾರಣವಾಗಿ ಆಗಿಬಿಟ್ಟಿದ್ದಾರೆ. ಫಿರ್ ಜರೂರ್ ಉನ್ಕೆ ಈ ತನ್ಮ್ಯಾನ ಪಡು, ಮತ್ತವ್ರು ಸಾಧಾರಣ ಆದಮೇಲೆ ಮತ್ತು ಶಿವಬಾಬಾ ಅವರು ತರುಣಲ್ಲೇ ಬಂದು ಪುನಃ ಅವರನ್ನು ದೇವತೆಯಾಗಿ ಮಾಡಬೇಕಾಗಿದೆ. ಕೈ कहते हैं भगवान पतित दुनिया में कैसे आएगा, ना समझने के कारण कृष्ण का नाम डाल दिया तो सबसे पावन था, परंतु श्री कृष्ण को सब भगवान मानेंगे नहीं, भगवान तो निराकार है. ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಒಬ್ಬರು ಕೂಡ ಕೇಳಿದ್ರು ಇಲ್ಲಿ ಬಂದಾಗ, ಸ್ವಯಂ ಭಗವಂತ ಒಂದು ಶರೀರದಲ್ಲಿ ಹೆಂಗೆ ಬರಲಿಕ್ಕೆ ಸಾಧ್ಯ, ಅವರೆಷ್ಟು ಉನ್ನತರು, ಎಷ್ಟು ಶ್ರೇಷ್ಠರಲ್ವಾ, ನಮ್ಮಲ್ಲಿ ಹೆಂಗೆ ಬರಲಿಕ್ಕೆ ಸಾಧ್ಯ ಅಂತ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಅವ್ರಿಗೆ ಗೊತ್ತಿಲ್ಲ ಶಿವಬಾಬಾ ಬರುವಂಥ ತನವೂ ಕೂಡ ಎಷ್ಟು ಪಾವನವಾಗಿತ್ತು ಅಂತ. ಹೌದಾ ಇಲ್ವಾ? ಬಾಬಾ ಹೇಳ್ತಿದ್ದಾರೆ ಇವರು ಕೂಡ ತುಂಬ ಶ್ರೇಷ್ಠವಾಗಿದ್ದರು, ಪಾವನವಾಗಿದ್ದರು, ಪಾವನ ಪ್ರಪಂಚದಲ್ಲೇ ಇದ್ದರು, ಆಮೇಲೆ ಅನೇಕ ಜನ್ಮಗಳನ್ನು ಪಡೆದುಕೊಂಡು ಇವರು ಈ ರೀತಿ ಆಗಿದ್ದಾರೆ ಅಂತ. ಪುನಃ ಇವರು ಇವಾಗ ಪಾವನರಾಗಿ ಆಗ್ತಿದ್ದಾರೆ. ಇದು ಭಗವಂತ ತಿಳಿಸುವಂಥ ಮಾತು, ಶಿವ ಭಗವಾನ್ ವಾಚವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. तो कई कहते हैं भगवान पति दुनिया में कैसे आएगा, ना समझने के कारण कृष्ण का नाम डाल दिया है. ಅದಕ್ಕೆ ಭಗವಂತ ಬಂದು ಹೆಂಗಪ್ಪ ಸಾಧಾರಣ ತನ್ನಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ಪಾವನ ಆಗಿರುವಂಥ ಕೃಷ್ಣನನ್ನೇ ಭಗವಂತನಿಗೆ ತೋರಿಸ್ಬಿಟ್ಟಿದ್ದಾರೆ. ಆದರೆ ಶ್ರೀಕೃಷ್ಣನನ್ನು ಭಗವಂತ ಅಂತ ಹೆಂಗೆ ಒಪ್ಪಲು ಸಾಧ್ಯ, ಭಗವಂತ ಅಂತೂ ನಿರಾಕಾರ ಅಲ್ವಾ ಅಂತ ಹೇಳ್ತಿದ್ದಾರೆ. ಉನ್ಕಾ ನಾಮ್ ಶಿವ್ ಮಹೇಶ್ವರ ಹೇ, ಅವರಿಗೆ ಏನಂತ ಪ್ರಸಿದ್ಧವಾಗಿದೆ ಹೆಸರು, ಶಿವ ಅಂತ. तो प्रजापिता ब्रह्मा यह है, सूक्ष्म वतन में तो ब्रह्मा विष्णु शंकर है. यह भी अच्छी रीति समझाना चाहिए, धारणा बहुत अच्छी चाहिए. आपस में एक दो को यह याद दिलाना चाहिए. बाबा को याद करते हो, 84 के चक्र को याद करते हो, अब घर जाते हैं. यह पुरानी दुनिया, पुराना वस्त्र सब त्याग करना है. अभी हम नई दुनिया के लिए तैयार हो रहे हैं. पुरानी दुनिया का नशा नहीं रहता, यह है अविनाशी ज्ञान रत्नों का नशा. वो नशा टूटना मुश्किल होता है. गरीबों का नशा टूट जाता है,
बाप कहते मैं गरीब निवास हूँ, आते भी गरीब हैं। आजकल तो करोड़पति को ही पैसा वाला कहा जाता है, लखपति को पैसे वाला नहीं कहेंगे, वह तो ज्ञान उठा नहीं सकते हैं। ತಂದೆ ಹೇಳ್ತಿದ್ದಾರೆ, ಸೂಕ್ಷ್ಮದಲ್ಲಿ ಬ್ರಹ್ಮ ವಿಷ್ಣು ಶಂಕರ್ ಇರ್ತಾರೆ. ಈ ಮಾತನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಧಾರಣೆ ಮಾಡಿಕೊಳ್ಳುವ ಮಾತುಗಳು ಪರಸ್ಪರ ಒಬ್ಬರಿಬ್ಬರಿಗೆ ನೆನಪನ್ನು ತರಿಸ್ಕೊಳ್ತಾ ಇರಬೇಕು. ನೀವೆಷ್ಟು ಶುಭಾವರು ನೆನಪು ಮಾಡ್ತೀರೋ ಅಷ್ಟು 84 ಜನ್ಮಗಳ ಚಕ್ರವೂ ಕೂಡ ನೆನಪು ಮಾಡ್ತಾ ಇರಬೇಕು. ಏಕೆಂದರೆ ಇವಾಗ ಪುನಃ ವಾಪಸ್ ಮನೆಗೆ ಹೋಗ್ಬೇಕಲ್ವಾ. ಇದು ಹಳೆಯ ಪ್ರಪಂಚವಾಗಿದೆ. ಈ ಹಳೆಯ ವಸ್ತ್ರವನ್ನು ಕೂಡ ಇಲ್ಲಿ ತ್ಯಾಗ ಮಾಡಬೇಕು. ಹಳೆಯ ಪ್ರಪಂಚವನ್ನು ತ್ಯಾಗ ಮಾಡಬೇಕು. ಹಳೆಯ ವಸ್ತ್ರ ಯಾವುದು? ದೇಹವನ್ನು ಕೂಡ ತ್ಯಾಗ ಮಾಡಬೇಕು. ಈಗ ತಂದೆ ಬಂದು ನಮಗೆ ನೆನಪನ್ನು ತರಿಸ್ತಿದ್ದಾರೆ. 84 ಜನ್ಮಗಳ ಚಕ್ರವನ್ನು ಹೀಗೆ ನೀವು ನೆನಪು ಮಾಡ್ಕೊಳ್ಳಿ. ಹೊಸ ಪ್ರಪಂಚಕ್ಕಾಗಿ ನಮ್ದೆಲ್ಲ ತಯಾರಿ ಆಗ್ತಿದೆ. ಅದಕ್ಕೋಸ್ಕರ ಈ ಹಳೆ ಪ್ರಪಂಚದ ನಶೆಯನ್ನು ಬಿಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅವಿನಾಶಿ ಜ್ಞಾನ ರತ್ನಗಳ ನಶೆ ನಮಗಿರಬೇಕು. ಆದರೆ ಹೊರಗಡೆ ಇರುವಂತಹ ದೈಹಿಕ ನಶೆ ಸಮಾಪ್ತಿಯಾಗೋ ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಇರುತ್ತಲ್ವ ಸಂಪತ್ತಿ, ಆ ಸಂಬಂಧಗಳದು, ಮತ್ತು ಸ್ವಯಂನ ಪದವಿ, ಈ ರೀತಿ ಎಲ್ಲ ಅಭಿಮಾನ ಇರುತ್ತೆ ಅವ್ರ ಹತ್ರ. ನನ್ನ ಹತ್ರ ಇಷ್ಟೊಂದು ಹಣ ಇದೆ, ನನ್ನ ಹತ್ರ ಇಷ್ಟೊಂದು ಜನ ಇದ್ದಾರೆ ಅಂತ. ಅದು ಈಸಿಯಾಗಿ ಹೋಗಲ್ಲ ಅಂತ ಬಾಬಾ ಹೇಳ್ತಾರೆ. ಆದರೆ ಅದನ್ನೂ ಸಹ ನೀವು ಸಮಾಪ್ತಿ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ ಬಡವರಿಗೆ ಈಸಿಯಾಗಿ ಆ ನಶೆ ಸಮಾಪ್ತಿ ಆಗುತ್ತಂತೆ. ಯಾಕೆಂದರೆ ಏನು ಇರೋದಿಲ್ವಲ್ಲ ಅವ್ರ ಹತ್ರ, ಅದಕ್ಕೋಸ್ಕರ. ಅದಕ್ಕೆ ಬಾಬಾ ಹೇಳ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ, ನಾನು ಬರುವುದೇ ಬಡವರಿಗೋಸ್ಕರ ಅಂತ ಹೇಳ್ತಿದ್ದಾರೆ ಬಾಬಾ. ಈಗಿನ ಕಾಲದಲ್ಲಿ ಬಲೆ ಕರೋಡಪತಿ ಅಂತ ಯಾರು ಹೇಳ್ಕೊಳ್ತಾರೋ ಅವ್ರ ಹತ್ರ ಹಣ ಇರ್ಬೋದು. ಆದರೆ ಬಾಬಾ ಹೇಳ್ತಾರೆ ಲಕ್ಷಾಧಿಪತಿ ಹತ್ರ ಕೂಡ ಇವಾಗ ಸತ್ಯವಾಗಿರುವಂಥ ಹಣ ಇಲ್ಲ. ಸ್ಥೂಲವಾಗಿರುವಂಥ ಧನ ಇರ್ಬೋದಷ್ಟೇ, ಆದರೆ ನಿಜವಾಗ್ಲೂ ಅವಿನಾಶಿ ಜ್ಞಾನ ರತ್ನದ ಧನ ಅವ್ರ ಹತ್ರ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಅವರು ಜ್ಞಾನವನ್ನೇ ತೆಗೆದುಕೊಳ್ಳೋದಿಲ್ಲ, ಮತ್ತು ಅವ್ರ ಹತ್ರ ಹಿಂಗೆ ಧನವಂತರು ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಹಮ್ ಪಕ್ಕಾ ವ್ಯಾಪಾರಿ ಭೀ ಹೇ, हमको गरीब के पैसे से ಸ್ವರಾಜ್ಯ ಕಿ ಸ್ಥಾಪನಾ ಕರ್ನಿ ಹೇ. ನೋಡಿ ಬಾಬಾ ಹೇಳ್ತಿದ್ದಾರೆ ಈಗ ನಾನು ಬಡವರನ್ನು ಕರೋಡಪತಿಗಳನ್ನಾಗಿ ಮಾಡಬೇಕಾಗಿದೆ. ಯಾಕೆ ಮಾಡುತ್ತೇನೆ ಅಂತಂದರೆ ಬಡವರ ಪೈಸೆಯಿಂದ ನಾನು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇನೆ. ನಾನು ಪಕ್ಕಾ ವ್ಯಾಪಾರಿ ಅಂತ ಹೇಳ್ತಿದ್ದಾರೆ ಬಾಬಾ. ಯಾರು? ಶಿವ ಬಾಬಾ ಪಕ್ಕಾ ವ್ಯಾಪಾರಿ ಅಂತೆ. ಬಾಬಾ ಅವರು ಪಕ್ಕಾ ಮಾಡ್ತಾರೆ. ऐसा थोड़े ही फालतू लोगों से जो देना पड़े तो तुम्हारी मट्ठा सट्टा है. इसलिए भोलानाथ कहा जाता है गरीब से गरीब की ही माला में पिरोए जाते. सारा मधार पुरुषार्थ पर है. इसमें पैसे की बात नहीं, पढ़ाई के बात में गरीब अच्छा ध्यान देंगे. पढ़ाई तो एक ही है, गरीब अच्छा पढ़ेंगे क्योंकि साहूकारों को तो पैसा का नशा रहता है. ನೋಡಿ ಬಾಬಾ ಹೇಳ್ತಿದ್ದಾರೆ ಸುಮ್ಮನೆ ಬಾಬಾ ಯಾರಿಂದ ಅವರಿಂದ ದನ ತಗೊಂಡು ಅವ್ರಿಗೆ ಭಾಗ್ಯ ಕೊಡೋದಿಲ್ಲ. ಬಾಬಾ ಹೇಳ್ತಾರೆ ನಿಮ್ಮ ಹತ್ರ ಇಲ್ಲದೆ ಇರೋದು ಕೊಟ್ಬಿಟ್ಟು ಬೋಲಾನಾಥ ಅಂದರೆ ಅದಾಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಡವರು ಯಾರು ಇರ್ತಾರೋ ಅವರೇ ಮಾಲೆಯಲ್ಲಿ ಮುತ್ತಾಗ್ತಾರಂತೆ. ಇಲ್ಲಿ ಪೂರ್ತಿ ಆಧಾರ ಪುರುಷಾರ್ಥದ ಮೇಲಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಹಣದ ಮಾತಲ್ಲ, ನೀವು ಹಣ ಎಷ್ಟೇ ಕೊಡ್ಬೋದು, ಆದರೆ ಬಾಬಾ ಹೇಳ್ತಾರೆ ನಿಮ್ಮ ಭಾವನೆ ಎಷ್ಟು ಒಳ್ಳೆಯದಾಗಿ ಇಟ್ಕೊಂಡು ಕೊಡ್ತಿದ್ದೀರ ಅದು ಮುಖ್ಯ. ಇಲ್ಲಿ ವಿದ್ಯೆ ಮುಖ್ಯ ಆಗಿದೆ. ಬಾಬಾ ಹೇಳ್ತಾರೆ ಈ ವಿದ್ಯೆಯ ಆಧಾರದ ಮೇಲೆ ಬಡವರು ಕೂಡ ಶ್ರೇಷ್ಠ ಆಗ್ತಾರೆ. ಯಾಕೆಂದರೆ ವಿದ್ಯೆ ಮಾಡೋರು ತುಂಬ ಗಮನ ಇರುತ್ತೆ. ಯಾರು ಚೆನ್ನಾಗಿ ಓದ್ತಾರೋ ಅವರು ತುಂಬ ಉನ್ನತಿಯನ್ನು ಪಡೀತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಬಡವರು ಚೆನ್ನಾಗಿ ಓದ್ತಾರೆ ಸಾಹುಕಾರರಿಗಿಂತ, ಯಾಕೆಂದರೆ ಸಾಹುಕಾರರಿಗೆ ನಶೆ ಇರುತ್ತೆ ಅಂತ ಹೇಳ್ತಿದ್ದಾರೆ. तुम बच्चे जानते हो हम स्वर्ग के मालिक थे, अब कंगाल है. ಈಗ ನಿಮ್ಮ ಮಕ್ಕಳೇ ತಿಳ್ಕೊಂಡಿದ್ದೀರಿ ನಾವೇನಾಗಿದ್ವಿ ಸ್ವರ್ಗದ ಮಾಲೀಕರಾಗಿದ್ರಿ, ಆದರೆ ಇವಾಗ ಕಂಗಾಲಾಗಿಬಿಟ್ಟಿದ್ದೀರಿ. अब बाप आया है 84 का चक्र तो ज़रूर लगना है, पुनर्जन्म भी सिद्ध करेंगे. तुम सिखलदे बच्चे 84 के चक्र में आते हो, यह भी तुम जानते हो और कोई को पता ही नहीं है. तुम जानते हो चक्र पूरा होता है, अब घर वापस जाना है. पढ़ाई को दोहराना है, चित्र रखा होगा तो देखकर चक्र याद आएगा. गीता भी कोई बहुत अच्छे हैं तो सुनने से नशा चढ़ता है, तो गीत भी बहुत अच्छे हैं जो सुनने से नशा चढ़ता है.
तुम अब शिव बाबा के बने हो। वर्षा तुमको अब निराकार से मिल रहा है, साकार द्वारा। निराकार कैसे दे जब तक साकार में ना आए। ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ಈಗ ನೀವು 84 ಜನ್ಮದ ಚಕ್ರದ ಬಗ್ಗೆ ತಿಳ್ಕೊಂಡಿದ್ದೀರಿ. ಪುನರ್ಜನ್ಮವೂ ಕೂಡ ಇಲ್ಲಿ ಸಿದ್ಧ ಆಗುತ್ತೆ. ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳೇ 84 ಜನ್ಮವನ್ನು ಪಡೆದಿದ್ದಾರೆ. ಆದರೆ ಈ ಮಾತು ಯಾರಿಗೂ ಗೊತ್ತಿಲ್ಲ. ಇವಾಗ ಚಕ್ರದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ಈ ಚಕ್ರ ಪೂರ್ತಿಯಾಗಿದೆ. ಇವಾಗ ವಾಪಸ್ ನಾವು ಮನೆಗೆ ಹೋಗಬೇಕಾಗಿದೆ. ಈ ವಿದ್ಯೆಯನ್ನು ಪುನಃ ನೀವೇನು ಮಾಡಬೇಕು, ಚಿಂತನೆ ಮಾಡ್ತಾ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಬಾಬಾ ಹಸುವಿನ ಉದಾಹರಣೆ ನೀಡುತ್ತಿರ್ತಾರೆ. ಹೆಂಗದು ತಿಂದಿದ್ದಾದ್ಮೇಲೆ ಮೆಲುಕು ಆಗ್ತಾ ಇರುತ್ತೋ, ನೀವು ಕೂಡ ಮಕ್ಕಳು ಏನು ಮಾಡಬೇಕು, ಜ್ಞಾನವನ್ನು ಕೇಳಿದಾದ್ಮೇಲೆ ಮೆಲುಕು ಆಗ್ತಾನೇ ಇರಬೇಕು ಅಂತ. ಅವಾಗಲೇ ನಿಮಗೆ ಶಕ್ತಿಯಾಗಿ ಆಗುತ್ತೆ. ಅದು ಹಸು ತಿಂದಿದ ತಕ್ಷಣ ಶಕ್ತಿ ಬರಲ್ಲ, ಆಮೇಲೆ ಕೂತ್ಕೊಂಡು ಆರಾಮಾಗಿ ಮೆಲುಕು ಆಗ್ತಾ ಇರುತ್ತಲ್ಲ, ಅದರಿಂದ ಅದಕ್ಕೆ ಶಕ್ತಿ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ. ನೀವೇನಿಲ್ಲ, ಈ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಚಿತ್ರಗಳಿರುತ್ತಲ್ಲ, ಆ ಚಿತ್ರಗಳು ನೋಡ್ತಾ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರಿ. ಎಲ್ಲ ಚಕ್ರವೂ ಕೂಡ ನಿಮಗೆ ಸ್ಮೃತಿಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕೆಲವರು ಹಾಡನ್ನು ಹಾಡ್ತಾರಂತೆ, ತುಂಬ ಚೆನ್ನಾಗಿ ಹಾಡ್ತಾರೆ, ನಶೆಯೇ ಏರ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೀವು ಶಿವಬಾಬು ಅವ್ರ ಮಗು ಆಗಿಬಿಟ್ಟಿದ್ದೀರಿ, ನಿರಾಕಾರನಿಂದ ನಿಮಗೆ ಆಸ್ತಿ ಸಿಗ್ತಿದೆ. ಆದರೆ ನಿರಾಕಾರ ಆಸ್ತಿ ಕೊಡಬೇಕಂದ್ರೆ ಸಾಕಾರದಲ್ಲಿ ಬರಬೇಕಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಸಾಕಾರದ ಆಧಾರ ಇಲ್ಲದೆ ನಿರಾಕಾರವನ್ನು ಕೂಡ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಾನು ಇಲ್ಲಿವರೆಗೂ ಸಾಕಾರಲ್ಲಿ ಬರೋದಿಲ್ಲ, ನಿಮ್ಗೆ ಆಸ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಈ ಪ್ರಜಾಪಿತ ಬ್ರಹ್ಮನಲ್ಲಿ ಬರ್ತೇನೆ. तो कहते भी है मैं इनके बहुत जन्मों के अंत में प्रवेश करता हूँ, ಪ್ರಜಾಪಿತಾ भी यहाँ चाहिए. ನಾನು ಇವರ ಬಹಳ ಜನ್ಮಗಳ ಅಂತ್ಯ ಜನ್ಮದಲ್ಲಿ ಪ್ರವೇಶ ಆಗ್ತೇನೆ, ಇಲ್ಲಿ ಪ್ರಜಾಪಿತ ಬ್ರಹ್ಮನೂ ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ब्रह्मा का नाम मशहूर है, ब्रह्मामुख वंशावली, बच्चों को बाजोली भी समझाई है. हम अभी ब्राह्मण हैं, फिर देवता बनेंगे. छोटी देखने में हाथी है ना. ಈಗ ಬ್ರಹ್ಮನ ಹೆಸರು ಕೂಡ ಪ್ರಸಿದ್ಧವಾಗಿದೆ, ಬ್ರಹ್ಮಾಮುಖ ವಂಶಾವಳಿ ಎಂದು ಕೂಡ ಹೇಳುತ್ತಾರೆ. ಈಗ ನೀವು ಮಕ್ಕಳು ಈ ಪಲ್ಟಿ ಆಟವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ನೀವು ಬ್ರಾಹ್ಮಣರೇ ಈಗ ಭವಿಷ್ಯದಲ್ಲಿ ಏನಾಗ್ತೀರಿ, ದೇವತೆಯರಾಗ್ತೀರಿ. ಅದಕ್ಕೆ ಬ್ರಾಹ್ಮಣರಿಗೆ ಜುಟ್ಟನ್ನು ಕೂಡ ತೋರಿಸ್ತಾರಲ್ವ, ಯಾಕೆಂದರೆ ಉನ್ನತರು ಅಂತ ಹೇಳಿ. ऊपर में शिव बाबा स्टार है, कितना सूक्ष्म है, इतना बड़ा लिंग नहीं है, यह तो पूजा के लिए बनाया है. रुद्र यज्ञ रचते हैं तो एक बड़ा शिवलिंग है और छोटे छोटे सालिग्राम बनाते हैं. साहूकार लोग बहुत बनाते हैं. यह सब भक्ति मार्ग से शुरू होता है द्वापर से. ಮತ್ತು ಪರಮಾತ್ಮನ ರೂಪ ನೋಡಿದ್ರೆ ದೊಡ್ಡ ದೊಡ್ಡ ಲಿಂಗವಾಗಿ ತೋರಿಸ್ತಾರೆ. ಈ ಕೋಟಿ ಲಿಂಗ ಹತ್ರ ಹೋಗಿದ್ರೆ ಎಷ್ಟೊಂದು ದೊಡ್ಡ ಲಿಂಗವನ್ನು ತೋರಿಸ್ತಾರಲ್ಲ, ಬಾಬಾ ಹೇಳ್ತಾರೆ ಅಷ್ಟು ದೊಡ್ಡ ಲಿಂಗ ನನ್ನಲ್ಲ, ಅಷ್ಟೇ ಚಿಕ್ಕ ಬಿಂದು ನಾನು ಅಷ್ಟೇ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಚಿಕ್ಕ ಚಿಕ್ಕ ಸಾಲಿಗ್ರಾಮಗಳನ್ನು ದೊಡ್ಡ ದೊಡ್ಡ ಲಿಂಗವನ್ನು ಕೂಡ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ಇದನ್ನು ಸಾಹುಕಾರ ಜಾಸ್ತಿ ಮಾಡ್ತಿರ್ತಾರೆ. ಭಕ್ತಿ ಮಾರ್ಗದಿಂದ ನೀವೆಲ್ಲ ಶುರುವಾಗಿದೆ. ಆದರೆ ಮೊಟ್ಟ ಮೊದಲು ಆಗುವುದು 16 ಕಲೆಗಳು, ಆಮೇಲೆ 14 ಕಲೆಗಳು, ಆಮೇಲೆ ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಈಗ ನಿಮ್ಮಲ್ಲಿ ಯಾವುದೇ ಕಲೆ ಇಲ್ಲ. ಪರಮಾತ್ಮನಲ್ಲಿ ಈ ರೀತಿ ಆಗೋದಿಲ್ಲ, ಆದರೆ ಪಾತ್ರ ಮಾಡಲಿಕ್ಕೆ ಬರುವಂಥ ನಾವು ಆತ್ಮರಲ್ಲಿ ಈ ರೀತಿ ಆಗುತ್ತೆ. ಇದನ್ನೂ ಕೂಡ ತಂದೆ ಕುಳಿತು ನಮಗೆ ಅರ್ಥ ಮಾಡಿಸ್ತಿದ್ದಾರೆ. बाप और कोई तकलीफ नहीं देते हैं, नोट करते जाओ, पतितों को पावन बनाओ. पतियों के पति को कितना टाइम याद किया, अब व्यभिचारी सगाई चाहिए, मित्र संबंधी आदि सब भूल जाए, एक से ही प्रीत रखनी है. इस विषय सागर से क्षीर सागर में जाना. ತಂದೆ ನಿಮ್ಗೆ ಯಾವುದೇ ಪರಿಶ್ರಮ ಕೊಡೋದಿಲ್ಲ, ನೀವೆಷ್ಟು ಆ ಪ್ರೀತಮನ್ನು ನೆನಪು ಮಾಡ್ತಾ ಇದ್ದೀರಿ ಅನ್ನೋದು ಬರ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಪತಿಯರಿಗಿಂತ ಪತಿಗೆ ನಾನು ಎಷ್ಟು ಟೈಮ್ ಕೊಡ್ತಿದ್ದೀನಿ, ಎಷ್ಟು ಅವ್ರು ನೆನಪು ಮಾಡ್ತಿದ್ದೀನಿ ಅಂತ. ಅವ್ಯಭಿಚಾರಿ ಈಗ ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಆಗಿಬಿಟ್ಟಿದೆಯಲ್ವ ಇವಾಗ ನಮಗೆ, ಅದರಿಂದ ಮಿತ್ರ ಸಂಬಂಧಿಗಳು ಎಲ್ಲರನ್ನೂ ಮರೆತು ಒಬ್ಬರ ಜೊತೆ ಪ್ರೀತಿಯನ್ನು ನೀಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಈ ವಿಷಯ ಸಾಗರನಿಂದ ನಾವು ಶಿವಸಾಗರಕ್ಕೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ತಂದೆಯನ್ನು ಎಷ್ಟು ನೆನಪು ಮಾಡ್ತಿದ್ದೀವಿ ಎನ್ನುವುದು ನೀವು ಬರ್ಕೊಳ್ಳಿ. आत्माओं की बैठक तो ब्रह्म तत्व में है. क्षीर सागर में विष्णु को दिखाते हैं, विष्णु और ब्रह्मा. ब्रह्मा द्वारा तुमको समझाते हैं, फिर तुम विष्णुपुरी क्षीर सागर में चले जाते हो.
अब बाप कहते हैं माँ मैं कम याद करो और कोई तकलीफ नहीं देते हैं, सिर्फ कहते हैं हे आत्माएं मुझे याद करो, मैंने तुमको पाठ बजाने भेजा था, तुमको याद दिलाते हैं नंगे माना शरीरी आए थे, पहले पहले तुम देवी देवता बन स्वर्ग में आए हैं। भगवान जब सबका बाप है तो सबको स्वर्ग में आना ही है, परंतु सब धर्म तो आ ना सके। 84 जन्म देवताओं ने ही लिया है, उन्हों को ही आना है। यह सब बातें तुम्हारे सिवाय और कोई जान नहीं सकते हैं। ಈಗ ಆತ್ಮರ ಲೋಕ ಯಾವುದು? ಬ್ರಹ್ಮ ಮಹಾತತ್ವ ಅಂತ ಹೇಳ್ತಾರೆ, ಅಂದರೆ ಪರಮಧಾಮ. ಈಗ ವಿಷ್ಣುವನ್ನು ಈ ಕ್ಷೀರ ಸಾಗರದಲ್ಲಿ ತೋರಿಸ್ತಾರೆ. ಇಲ್ಲಿ ಬ್ರಹ್ಮ ಹಾಗೂ ವಿಷ್ಣು ಇದ್ದಾರೆ. ಬ್ರಹ್ಮನ ಮೂಲಕವೇ ತಂದೆ ನಿಮ್ಗೆ ಅರ್ಥ ಮಾಡಿಸಿ ವಿಷ್ಣುಪುರಿ ಅಂದರೆ ಕ್ಷೀರ ಸಾಗರಕ್ಕೆ ಕಳಿಸ್ಕೊಡುತ್ತಾರೆ. ತಂದೆ ಹೇಳ್ತಿದ್ದಾರೆ ನಾನು ಒಬ್ಬನೇ ನೆನಪು ಮಾಡಿ ನಿಮ್ಗೆ ಯಾವುದೇ ಕಷ್ಟವನ್ನು ನಾನು ಕೊಡುವುದಿಲ್ಲ. ಅದಕ್ಕೆ ತಂದೆ ಹೇಳ್ತಾರೆ ಹೇ ಆತ್ಮರೇ ನನ್ನ ನೆನಪು ಮಾಡಿ, ನಾನೇ ನಿಮಗೆ ಪಾತ್ರವನ್ನು ಮಾಡಲು ಕೆಳಗಡೆ ಕಳಿಸ್ಕೊಟ್ಟಿದ್ದೆ, ನೀವು ಈಗ ನೆನಪು ಮಾಡಿ ಪುನಃ ಅಶರೀರಿಗಳಾಗೆ ಬನ್ನಿ. ಮೊಟ್ಟ ಮೊದಲು ನೀವು ದೇವತೆರಾಗಿ ಸ್ವರ್ಗದಲ್ಲಿ ಬಂದ್ರಿ, ಈಗ ಭಗವಂತನೇ ಬಂದು ಪುನಃ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. 84 ಜನ್ಮಗಳನ್ನು ದೇವತೆಯರೇ ಪಡ್ಕೊಂಡಿದ್ರು. ಈ ಮಾತನ್ನು ನಿಮಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಇದು ಬುದ್ಧಿಯಿಂದ ಧಾರಣೆ ಮಾಡುವ ಮಾತುಗಳಾಗಿವೆ. ಥೋಡೆ ಸಮಯ ಕಾ ಸಿರ್ಫ್ ಅಪ್ನೆ ಕೋ ಆತ್ಮ ಸಮಜೋ. ಈಗ ಸ್ವಲ್ಪ ಸಮಯ ಇದೆ, ಅದಕ್ಕೋಸ್ಕರ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಅಂತ ಹೇಳ್ತಿದ್ದಾರೆ. हम एक शरीर छोड़ दूसरा लेते हैं, 84 जन्म पूरे हुए हैं, अब यह अंतिम जन्म है. आत्मा सच्चा सोना बन जाएगा. सतयुग में सच्चा जेवर थे, अब झूठे हैं. अब फिर तुम ज्ञान चिता पर बैठे हो, गोरे बनते हो. श्वासों श्वास याद करना है, वह अवस्था अंत में होगा. ಈಗ ನೀವು ಮಕ್ಕಳು ಒಂದು ಶೇರನ್ನು ಬಿಟ್ಟು ಇನ್ನೊಂದು ಶೇರನ್ನು ಪಡೀತಾ ಬರ್ತೀರಿ. ನೀವು ಆತ್ಮ ಎಂದು ಫಸ್ಟು ನಿಶ್ಚಯ ಮಾಡಿಕೊಳ್ಳಿರಿ, ಇದು ತಮ್ಮ ಅಂತಿಮ ಜನ್ಮವಾಗಿದೆ. ಅದರಿಂದ ಆತ್ಮ ಈಗ ಸತ್ಯ ಚಿನ್ನವಾಗಿ ಆಗಬೇಕು ಅಂತ ಹೇಳ್ತಾರೆ. ಸತ್ಯಯುಗದಲ್ಲಿ ಸತ್ಯವಾಗಿರುವ ಆಭರಣಗಳಿತ್ತು, ಆದರೆ ಇವಾಗೆಲ್ಲ ಕೂಡ ಸುಳ್ಳಿನಿಂದ ಆಗಿಬಿಟ್ಟಿದೆಯಲ್ಲ, ಅದೇ ರೀತಿ ಆತ್ಮ ಕೂಡ ಆಗಿಬಿಟ್ಟಿದೆ. ಜ್ಞಾನ ಚಿತೆಯ ಮೇಲೆ ಕುಳಿತು ನೀವು ಬೆಳ್ಳಿಗೆ ಅಂದರೆ ಪವಿತ್ರ ಆಗಬೇಕು. ಅದಕ್ಕಾಗಿ ಶ್ವಾಸ ಶ್ವಾಸದಲ್ಲೂ ಕೂಡ ತಂದೆಯ ನೆನಪು ಇರಬೇಕು. ಆ ಅಭ್ಯಾಸವನ್ನು ಮಾಡಿ ಈ ಸ್ಥಿತಿ ನಿಮಗೆ ಅಂತಿಮದಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಅಚ್ಚಾ ಬಾಬು ನಮಸ್ತೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, क्षीर सागर में जाने के लिए एक बाप से ही सच्ची प्रीत रखनी है. ಕ್ಷೀರ ಸಾಗರಕ್ಕೆ ಹೋಗುವುದಕ್ಕಾಗಿ ಒಬ್ಬ ತಂದೆ ಜೊತೆಯಲ್ಲಿ ಸತ್ಯ ಪ್ರೀತಿಯನ್ನು ಇಡಬೇಕು. ಕ್ಷೀರ ಸಾಗರಕ್ಕೆ ಹೋಗುವುದಕ್ಕಾಗಿ ಒಬ್ಬ ತಂದೆ ಜೊತೆಯಲ್ಲೇ ಸತ್ಯ ಪ್ರೀತಿಯನ್ನು ಇಡಬೇಕು. एक की ही अव्यभिचारी याद में रहना है और सबको एक बाप की याद दिलानी है. ಒಬ್ಬನ ಅವ್ಯಭಿಚಾರಿ ನೆನಪಿನಲ್ಲಿರಬೇಕು ಹಾಗೂ ಎಲ್ಲರಿಗೂ ಆ ಒಬ್ಬ ತಂದೆಯ ನೆನಪನ್ನು ತರಿಸಬೇಕು. ಹಾಗೂ ಆ ಒಬ್ಬ ತಂದೆಯ ನೆನಪನ್ನು ತರಿಸಬೇಕು. ಎಲ್ಲರಿಗೂ ಆ ಒಬ್ಬ ತಂದೆಯ ನೆನಪನ್ನು ತರಿಸಬೇಕು. ಸೆಕೆಂಡ್ ಪಾಯಿಂಟ್, ವಿನಾಶಿ ಧನ್ ಕಾ ನಶಾ नहीं रखना है. ವಿನಾಶಿ ಧನದ ಅಥವಾ ವಿನಾಶಿ ಹಣದ ನಶೆ ಇರಬಾರದು. ಜ್ಞಾನ धन के नशे में स्थायी रहना है. ಜ್ಞಾನಧನದ ನಶೆ ಸ್ಥಿರವಾಗಿರಬೇಕು. ಪಢಾಯಿ ಸೆ ऊंच पद पाना है. ವಿದ್ಯೆಯಿಂದ ಉನ್ನತ ಪದವಿಯನ್ನು ಪಡೆಯಬೇಕು.
वरदान बाप की मदद द्वारा उमंग उत्साह और अथकपन का अनुभव करने वाले कर्मयोगी भव। बाप की मदद द्वारा उमंग उत्साह और अथकपन का अनुभव करने वाले कर्मयोगी भव। ತಂದೆಯ ಸಂಯೋಗದ ಮೂಲಕ ಉಮ್ಮಂಗ ಉತ್ಸಾಹ ಹಾಗೂ ಎಂದಿಗೂ ಸುಸ್ತಾಗದೇ ಇರುವ ಉಮಂಗ ಉತ್ಸಾಹ ಹಾಗೂ ಎಂದಿಗೂ ಸುಸ್ತಾಗದೇ ಇರುವ ಅನುಭವವನ್ನು ಮಾಡುವಂತಹ, ಅಂದರೆ ವಿಶ್ರಾಂತಿಯೇ ಇಲ್ಲದೆ ಇರುವ ಅನುಭವವನ್ನು ಮಾಡುವಂತಹ ಕರ್ಮಯೋಗಿ ಭವ. ತಂದೆಯ ಸಂಯೋಗದ ಮೂಲಕ ಉಮ್ಮಂಗ ಉತ್ಸಾಹ ಹಾಗೂ ಅವಿಶ್ರಾಂತಿಯ ಅನುಭವವನ್ನು ಮಾಡುವಂತಹ कर्मयोगी भव। स्पष्टीकरण: कर्मयोगी बच्चों को कर्म में बाप का साथ होने के कारण एक्स्ट्रा मदद मिलता है। कोई भी काम बल कितना भी मुश्किल हो, लेकिन बाप की मदद उमंग उत्साह हिम्मत और अथकपन की शक्ति देने वाली है। जिस कार्य में उमंग उत्साह होता है वह सफल अवश्य होता है। बाप अपने हाथ से काम नहीं करते, लेकिन मदद देने का काम जरूर करते हैं। तो आप और बाप ऐसे कर्मयोगी स्थिति हैं तो कभी भी थकावट फील नहीं होगी। कर्मयोगी ಮಕ್ಕಳು ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಂದೆಯನ್ನು ಜೊತೆಯಲ್ಲಿ ಇಟ್ಕೊಳ್ಳುವಂಥ ಕಾರಣ ಎಕ್ಸ್ಟ್ರಾ ಸಂಯೋಗ ಅವರಿಗೆ ಸಿಗುತ್ತದೆ. ಬಾಬಾ ಹೇಳ್ತಾರೆ, ಬಲೆ ಯಾವುದೇ ಕೆಲಸವನ್ನು ಮಾಡಿ ಅದು ಕಷ್ಟ ಆದರೂ ಆಗಿರ್ಬೋದು, ಆದರೆ ತಂದೆಯ ಸಂಯೋಗ ಇದ್ದಲ್ಲಿ ಉಮ್ಮಂಗ ಉತ್ಸಾಹ ಧೈರ್ಯ ಹಾಗೂ ಅವಿಶ್ರಾಂತಿಯ ಶಕ್ತಿಯಿಂದ ನೀವು ಆ ಕಾರ್ಯವನ್ನು ಸಂಪೂರ್ಣ ಮಾಡ್ತೀರಿ. ಹಾಗೂ ಕಾರ್ಯದಲ್ಲಿ ಉಮ್ಮಂಗ ಉತ್ಸಾಹ ಇರುವಂಥ ಕಾರಣ ಅವಶ್ಯವಾಗಿ ಸಫಲತೆ ಅನ್ನೋದು ಸಿಗುತ್ತದೆ. ಬಾಬಾ ಹೇಳ್ತಿದ್ದಾರೆ, ನಿಮಗೆ ಸಂಯೋಗದ ಕೈ ಯಾರು ಕೊಡ್ತಿದ್ದಾರೆ? ತಂದೆ ಕೊಡ್ತಿದ್ದಾರೆ. ಬಲೆ ತಂದೆಯೇ ಬಂದು ಕೈಯಿಂದ ಮಾಡಲಿಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರು ನಿರಾಕಾರ. ಆದರೆ ಅವರ ಸಂಯೋಗ ಕೊಟ್ಟು ನಿಮ್ಮಿಂದ ಆ ಕಾರ್ಯವನ್ನು ಮಾಡಿಸ್ತಾರೆ. ನಿಮಗೆ ಸಂಯೋಗವನ್ನು ಕೊಟ್ಟೇ ಕೊಡುತ್ತಾರೆ. ಅದಕ್ಕೋಸ್ಕರ ನೀವು ತಂದೆ. ಇದೇ ಕರ್ಮಯೋಗಿ ಸ್ಥಿತಿ ಅಂತ ಬಾಬಾ ಹೇಳ್ತಾರೆ. ಯಾವುದೇ ಕರ್ಮ ಮಾಡುವ ನಾನು ಬಾಬಾ ಅಷ್ಟೇ. ಈ ಸ್ಥಿತಿ ಇದ್ದಾಗ ನಮಗೆ ಸುಸ್ತು ಕೂಡ ಅನುಭವನೇ ಆಗಲ್ಲ ಅಂತ ಬಾಬಾ ಹೇಳ್ತಾರೆ. ಎಷ್ಟೇ ಕೆಲಸ ಮಾಡಿದ್ರು ಕೂಡ ತಂದೆಯ ಜೊತೆಲಿ ಇಟ್ಕೊಂಡ ಸುಸ್ತು ಅನ್ನೋದು ಅನಿಸಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ನಾವು ಸೇವೆ ಮಾಡುವಾಗ ಕೂಡ ತುಂಬ ಜನ ಬಾಬಾ ಮೇಲೆ ಅಂದರೆ ಎಷ್ಟಂದರೆ ಸೇವೆ ಮಾಡ್ತಾರೆ. ಆದರೆ ಮನೆಗೆ ಹೋಗಿದ ತಕ್ಷಣ ಒಂದು ಕೆಲಸ ಮಾಡಿದ ತಕ್ಷಣ ಸುಸ್ತಾಗಿಬಿಡ್ತಾರೆ. ಏಕೆಂದರೆ ಇಲ್ಲಿದ್ದಾಗ ಭಾವನೆ ಇರುತ್ತಲ್ವ, ಬಾಬಾ ಅವ್ರಿಗೆ ಮಾಡ್ತಿದ್ದೀವಿ ಅಂತ, ಆ ಭಾವನೆಯೇ ಶಕ್ತಿ ಕೊಟ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಏನೇ ಕರ್ಮ ಮಾಡಿದ್ರೂ ಕೂಡ, ಏನೇ ಕೆಲಸ ಮಾಡಿದ್ರೂ ಕೂಡ ತಂದೆಯ ಜೊತೆಯಲ್ಲಿ ಇಟ್ಕೊಳ್ಳಿ. ಅವಾಗ ನಿಮಗೆ ಎಂದಿಗೂ ಕೂಡ ಸುಸ್ತು ಅನಿಸಲ್ಲ ಮತ್ತು ಸಫಲತೆಯೂ ಕೂಡ ಅವಶ್ಯವಾಗಿ ಸಿಗುತ್ತೆ ಅಂತ. ಸ್ಲೋಗನ್: मेरे में ही आकर्षण होती है, इसलिए मेरे को तेरे में परिवर्तन करो. ನನ್ನದು ಎನ್ನುವುದರಲ್ಲೇ ಆಕರ್ಷಣೆ ಇದೆ, ನನ್ನದು ಎನ್ನುವುದರಲ್ಲೇ ಆಕರ್ಷಣೆ ಇದೆ. ಆದ್ದರಿಂದ ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿ. ನನ್ನದು ಎನ್ನುವುದರಲ್ಲೇ ಆಕರ್ಷಣೆ ಇದೆ, ಆದ್ದರಿಂದ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿ. ತಂದೇನಿಲ್ಲ, ಎಲ್ಲವೂ ಕೂಡ ತಂದೆಯದು ಅಂತ ಪರಿವರ್ತನೆ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅವಾಗ ಯಾವುದೇ ಕಾರ್ಯದಲ್ಲೂ ಕೂಡ ನಮಗೆ ಆಕರ್ಷಣೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ಇವತ್ತು ಬಾಬಾ ತುಂಬ ವಿಶೇಷವಾಗಿ ತಿಳಿಸಿದ್ದಾರೆ. ಸದಾ ವಿದ್ಯೆಯನ್ನು ಸ್ಮರಣೆ ಮಾಡ್ಕೊಳ್ತೀರಿ, ವಿದ್ಯೆಯಿಂದಲೇ ಉನ್ನತ ಪದವಿ ತಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಸದಾ ತಂದೆಯ ನೆನಪಿನಲ್ಲಿ, ಯಾವುದೇ ಪರಿಶ್ರಮ ತಂದೆ ಕೊಡೋದಿಲ್ಲ ನಿಮಗೆ, ಕೇವಲ ನನ್ನ ನೆನಪು ಮಾಡಿ, ಪ್ರೀತಮ ಇರುವಂಥ ನನ್ನ ನೆನಪು ಮಾಡಿ ಅಂತ ಬಾಬಾ ತಿಳಿಸ್ತೀವಿ. ಅದಕ್ಕೆ ಅಶ್ಚರ್ಯಗಳಾಗಿ ಬಂದರೆ ಅಶ್ಚರ್ಯಗಳಾಗೆ ಹೋಗಬೇಕು ಎನ್ನುವಂಥ ಡೈರೆಕ್ಷನನ್ನು ಕೂಡ ಇವತ್ತು ಬಾಬಾ ನಮಗೆ ಕೊಡಿ. ಓಂ ಶಾಂತಿ.